ಓಕೆ, ಫಿಲ್ಮ್ ಫೆಸ್ಟಿವಲ್ಗೆ ಬಂದಿಲ್ಲ, ಬೆರಳಿಕೆ ಜನ ಮಾತ್ರ ಬಂದಿದ್ದಾರೆ, ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರೆ ದಟ್ ಈಸ್ ಓಕೆನಾ. ಬಟ್ ಏನಂತಂದರೆ ಅವ್ರು ಹೇಳಿರೋದು ಪಾದಯಾತ್ರೆಗೆ ಬಂದಿಲ್ಲ, ನಾವು ಕರೆದಾಗ ಒಂದು ಪಕ್ಷಕ್ಕೆ ಸೀಮಿತವಾದ ಪಾದಯಾತ್ರೆಗೆ ಹೋರಾಟಕ್ಕೆ ಬರಬೇಕು ಅಂತ ಅಂದರೆ ಅಂದರೆ ಇಂದು ಮುಂದೆ ನೋಡ್ತಾರೆ ಸೆಲೆಬ್ರಿಟಿಗಳು, ಇದು ಒಂದು ಪಕ್ಷಕ್ಕೆ ಸೀಮಿತವಾಗಿದೆ, ಹೋಗ್ಬೇಕಾ ಬೇಡವಾ ಅಂತ ಅದು ಎಷ್ಟು ಸರಿ ಅನ್ನೋದು ಕೆಲವರು ಪ್ರಶ್ನೆ ಮಾಡ್ತಿರೋವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಆಮೇಲೆ ಇತ್ತೀಚೆಗೆ ಇನ್ನೊಂದು ವಿಷಯ, ಸುದೀಪ್ ಅವರು ಇವರನ್ನ BRBಗೆ ಪ್ಲೇಸ್ ಕೇಳೋದಕ್ಕೆ ಹೋಗಿದ್ರು. ಸೊ ಅದನ್ನು ಏನಾದರೂ ಗಮನದಲ್ಲಿ ಇಟ್ಕೊಂಡು ಸಿನಿಮಾ ಶೂಟಿಂಗ್ಗಳಿಗೆ ಪ್ಲೇಸ್ ಬೇಕು ಅಂತಂದರೆ ನೀವು ನಮ್ಮ ಹತ್ರನೇ ಬರಬೇಕು, ಹೀಗಾಗಿ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಆ ಪದ ಏನಾದರೂ ಬಂತಾ? ಅದಕ್ಕೂ ಇದಕ್ಕೂ ಎಲ್ಲೋ ಒಂದು ಕಡೆ ಲಿಂಕ್ ಆಗುತ್ತೆ ಅಂತ ಅನಿಸುತ್ತೆ, ಸಿಂಕ್ ಆಗುತ್ತೆ ಅಂತ ಅನಿಸುತ್ತೆ. ಅಮ್ಮ, ನನಗಿದೆ ನಿಮಗೆ ಈ ಸುದ್ದಿ ಎಲ್ಲಿಂದ ಬಂತಮ್ಮ? ಯಾಕಂದರೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಈ ವಿಷಯ ಎಲ್ಲ ಮಾತಾಡಲಿಲ್ವೇ ಅವರು? ಹೇಳಿದ್ರು, ಸಿನಿಮಾ ಚಿತ್ರೀಕರಣಕ್ಕೆ ಪ್ಲೇಸ್ ಬೇಕಾದರೆ ನಮ್ಮ ಹತ್ರನೇ ಬರ್ಬೇಕು ನೀವು ಅಂತ ಹೇಳಿದ್ರು. ಸುದೀಪ್ ಸರ್ ಮೊನ್ನೆ ರೀಸೆಂಟಾಗಿ ಹೋಗಿದ್ದು ಮೀಡಿಯಾಗಳಲ್ಲಿ ಬಂತಲ್ಲ ಸರ್. ನೋಡಿಮ್ಮ, ಇದು ಹೆಂಗಿದೆ ಅಂದರೆ ಅವರು ಮಾತಾಡಿದ್ದು ಚಿತ್ರ ಎಂಟೈರ್ ಇಂಡಸ್ಟ್ರಿ ನಿಮಗೆ ಗೌರ್ಮೆಂಟಿಂದ ಸರ್ಕಾರದಿಂದ ಹೆಲ್ಪ್ ಬೇಕು, ನೀವು ಯಾರೇ ನಿರ್ಮಾಪಕರು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಏನೋ ಪರ್ಮಿಷನ್ ಬೇಕು ಅಂದರೆ ಸರ್ಕಾರಕ್ಕೆ ಬರಲೇಬೇಕು ಅಂಥವಾಗ ನಮಗೂ ಗೊತ್ತು ಸರ್ಕಾರವಾಗಿ ನಾವು ಹೆಂಗೆ ನಟ್ಟು ಬೋಲ್ಟು ಅಂದ್ಬಿಟ್ಟು. ಇಲ್ಲಿ ಸುದೀಪ್ ಅವ್ರ ವಿಷಯ ಬರಲಿಲ್ಲ, BRB ವಿಷಯ ಬರಲಿಲ್ಲ, ಇದೆಲ್ಲ ನೀವು ನೀವು ಮಾಧ್ಯಮನವರು ಸುಮ್ಮನೆ ನಿಮ್ಮ ಇಷ್ಟ ಬಂದಾಗ ನೀವು ABC ಲಿಂಕ್ ಮಾಡಬೇಡಿ, ಆಯಿತಾ? DK ಶಿವಕುಮಾರ್ ಅವರು ತುಂಬ ನೀಟಾಗಿ ನಮಗೆ ಮಾತಾಡಿದ್ದು ಏನು ಅಂದರೆ, ಸರ್ಕಾರಕ್ಕೆ ನೀವು ಬಂದು ಕೇಳ್ತೀರಾ, ನಾವು ಸರ್ಕಾರ ಎಲ್ಲ ಮಾಡ್ತಾಯಿದ್ದೀವಿ, ಅದೇ ಥರ ಸರ್ಕಾರದಿಂದ ನಾವು ನಿಮಗೆ ನಿಮ್ಮ ಇದಕ್ಕೆ ಚಿತ್ರರಂಗಕ್ಕೆ ನಾವೇನೋ ಮಾಡ್ತೀನಿ ಅಂದರೆ ನೀವು ಯಾಕೆ ಬರ್ತಾ ಇಲ್ಲ ಅನ್ನೋದು ಒಂದೇ ಅವರ ಅರ್ಥ. ಪಾದಯಾತ್ರೆ ಯಾಕೆ ಅಂದ್ರಮ್ಮ, ಇವಾಗ DK ಶಿವಕುಮಾರ್ ಅವ್ರನ್ನ ಬಿಟ್ಬಿಡೋಣ, ಎಲ್ಲ ಬಿಟ್ಬಿಡೋಣ, ನಾವು 1980s ಬರೋಣಮ್ಮ, ಆಯಿತಾ? ಗೋಕಾಕಲ್ಲೇ ಫಸ್ಟ್ ಟೈಮು ಅಣ್ಣವ್ರವ್ರ ಇದರಲ್ಲಿ ನಾವೆಲ್ಲರೂ ಹೋದ್ವಿ, ಕರೆಕ್ಟಮ್ಮ? ಅವಾಗ ನಾನು ತುಂಬ ಚಿಕ್ಕ ಹುಡುಗಮ್ಮ, ಆಯ್ತಮ್ಮ? ಯಾಕೆ ಹೋದರು ಚಿತ್ರರಂಗದವರು ಗೋಕಾಕ್ಗೆ? ಯಾಕಂದರೆ ಚಳವಳಿ ನಮ್ಮ ಭಾಷೆ, ಆಯಿತಾ? ಅದೇ ಥರ ನೀವು ನೋಡಿ, ನಮ್ಮ ಭಾಷೆ, ನೀರು, ಕಾವೇರಿ ನೀರು, ಆಯಿತಾ? ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಇದು ಅಂದಾಗ ಇಲ್ಲಿ ಯಾವ ಸರ್ಕಾರ ಅನ್ನೋದು ಬರಲ್ಲ, ಯಾವ ಪಾರ್ಟಿ ಅನ್ನೋದು ಬರಲ್ಲ, ಇಲ್ಲ ಇದೆಲ್ಲ ಆದಾಗ ಎಲ್ಲ ಕನ್ನಡಿಗರು ಚಿತ್ರರಂಗ ಯಾವಾಗಲೂ ಅದಕ್ಕೆ ಸಪೋರ್ಟ್ ಮಾಡಿದೆ. ಸರ್, ಒಂದೇ ಪಕ್ಷಕ್ಕೆ ಸೀಮಿತವಾಗಿತ್ತ ಗೋಕಾಕ್ ಚಳವಳಿ? ಇಲ್ಲ ತಾನೆ, ಅದನ್ನೇ ಭಾಷೆ ಎಲ್ಲ ಸರ್ಕಾರದವರು ಮತ್ತೆ ಇಡೀ ಕರ್ನಾಟಕ ಜನತೆ ಸೇರ್ಕೊಂಡು ಮಾಡಿದ್ದು. ಆದ್ರೆ ಇದು ಮೇಕೆದಾಟು ಪಾದಯಾತ್ರೆ ಒಂದು ಪಕ್ಷ ಮಾಡಿದ್ದು, ಅವಾಗ ಸರ್ಕಾರ ಘೋಷಣೆ ಮಾಡಿರ್ಲಿಲ್ಲ, ಎಲ್ಲರೂ ಬನ್ನಿ ಪ್ರೊಟೆಸ್ಟ್ಗೆ, ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು. ಮೇಕೆದಾಟು ಮಾಡಿದ್ದು ಕಾಂಗ್ರೆಸ್ ಅವರು ಇರ್ಬೋದಮ್ಮ. ಏನಕ್ಕೆ ಮಾಡಿದ್ರಮ್ಮ? ಯಾವ್ದಮ್ಮ ವಿಷಯ ಏನದು? ಯಾವ್ದಕ್ಕೇನಮ್ಮ? ಏನು ವಿಷಯಮ್ಮ? ಜಲ ಯಾವ ಪಾರ್ಟಿಗೆ ಸೇರಿದಮ್ಮ? ಹಂಗಾರೆ ಯಾಕೆ ಅದೇಗಮ್ಮ ನಿಮ್ಗೆ ಇಷ್ಟ ಇಲ್ಲ ನೋಡಿ, ತಪ್ಪಮ್ಮ ನಡೀರಿಮ್ಮ, ನಾನು ನಿಜವಾಗ್ಲೂ ತಪ್ಪಮ್ಮ ಹೇಳ್ತೀನಿ. ಜಲ ಅಂದಾಗ ಅದು ಯಾವ ಪಾರ್ಟಿ ಅಲ್ಲಮ್ಮ, ನಾಡು ಅಂದಾಗ ಅದು ಯಾವ ಪಾರ್ಟಿಗೆ ಬರಲ್ಲಮ್ಮ, ಭಾಷೆ ಅಂದಾಗ ಯಾವ ಪಾರ್ಟಿಗೆ ಬರಲ್ಲಮ್ಮ. ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನಾಡು, ಇದರಲ್ಲಿ ಪಾರ್ಟಿ ಬರಲ್ಲಮ್ಮ. ನಾನು ಯಾವ ಪಾರ್ಟಿಗೂ ಸೇರಿದವನಲ್ಲಮ್ಮ, ಆಯಿತಾ? ನನಗೆ ಎಲ್ಲರೂ ಬೇಕು.